ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಮಸ್ತಾಗ ಖಾರದ ವಡೆ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ್ರಿ. ಏನು ಜಾಸ್ತಿ ಮಾಡೋಕೆ ಕಷ್ಟ ಇಲ್ಲ, ಭಾಳ ಈಸಿ ಐತಿ. ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬೋಣ. ಫಸ್ಟ್ ಇಲ್ಲೇ ನಾನು ಒಂದು ಸಣ್ಣ ಉಳ್ಳಾಗಡ್ಡಿ ಹೆಚ್ಚಾಕೊಂಡೀನಿ ಮತ್ತು ಖಾರ ತಕ್ಕಂಗೆ ಮೆಣಸಿನ್ಕಾಯಿ ಹಾಕೊಂಡೀನಿ. ನೀವು ಖಾರ ಎಷ್ಟು ತಿಂತೀರಿ ಅದ್ರ ಮ್ಯಾಗ ಮೆಣಸಿನ್ಕಾಯಿ ಹೆಚ್ಚು ಕಮ್ಮಿ ಮಾಡ್ಬೋದು. 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಮೆಂತ್ಯಕಾಳು ಮೊದಲ ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಕೊಂಡು ಒಂದು ಹಿಡಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮ್ಯಾಗ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಹಿಂಡ್ಕೊಂಡು ಕ್ಯಾಸ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಈಗ ಒಂದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ. ಹಿಟ್ಟು ಫಸ್ಟ್ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡೀನಿ. ಇಲ್ಲಿ ನಾನು ಕೈಲಿ ಅಳ್ತಿದ್ರೂ ಹೆಚ್ಚು ಕಮ್ಮಿ 1 ಕಪ್ ಆಗುವಷ್ಟು ಇರ್ತವೆ. ಎರಡು ಅಷ್ಟ ತೊಗೋರಿ. ನೀವು ಎರಡು ಸಮ ತೊಗೋಬೇಕು. ಎಷ್ಟು ತೊಗೊಂಡ್ರು ಎರಡು ಸಮ ತೊಗೋರಿ. ಮತ್ತು ಒಂದು ಹಿಡಿಕ್ಕಿಂತ ಕಮ್ಮಿ ಅದಕ್ಕೆ ಹಸಿಬೇಳೆ ಹಿಟ್ಟು ಹಾಕೋರಿ. ಹಾಕೊಂಡು ಕ್ಯಾಸ ಒಮ್ಮೆ ಅಷ್ಟು ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಯಾಕಂದ್ರೆ ಇವು ಎಣ್ಣೆ ಹಾಕಿದ್ಮ್ಯಾಗ ಮಿಕ್ಸ್ ಮಾಡೋಕೆ ಹಿಟ್ಟು ಕರೆಕ್ಟ್ ಆಗಂಗಿಲ್ಲ. ಅದ್ರ ಸಂಬಂಧ ಮೊದಲು ಅಷ್ಟು ಹಿಟ್ಟು ಒಮ್ಮಾಗಲೇ ಬೆರ್ತಿದ್ವಂದ್ರೆ ಚಲೋ ಇರ್ತೈತಿ. ಅದ್ರ ಸಂಬಂಧ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಅಜ್ವಾಯಿನ್ ಹಾಕ್ಕೊಳ್ಳೋಣ. ತಿಕ್ಕಿಟ್ಕೊಳ್ಬೇಕು. ಮೊದಲು ತಿಕ್ಕಿಟ್ಕೊಂಡು ಕ್ಯಾಸ್ ಹಾಕ್ಕೋಬೇಕು. ಆಮೇಲೆ ಕಾಸಿದ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಎಣ್ಣೆ ಹಾಕಿದಾದ್ಮ್ಯಾಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ತಿನ್ನೋ ಸೋಡಾ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕ್ಯಾಸ ಈಗ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡೋಣ. ಅರಿಶಿನ ಆಗಲಿ ಸೋಡಾ ಆಗಲಿ ಮತ್ತು ಎಣ್ಣೆ ಏನು ಹಾಕ್ಕೊಂಡೇವಲ್ಲ ಅಷ್ಟು ಒಂದಕ್ಕೊಂದು ಜೊತೆ ಕರೆಕ್ಟಾಗಿ ಬೆರ್ತಿರ್ಬೇಕು. ಎಣ್ಣೆ ಅಷ್ಟು ಹಿಟ್ಟಿನ ಜೊತೆನೂ ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು. ಯಾವ ಥರ ಮಿಕ್ಸ್ ಆಗ್ಬೇಕಂದ್ರೆ ಇದನ್ನು ಮುಷ್ಟಿ ಮಾಡಿದ್ರೆ ಅಂದ್ರೆ ಗಂಟು ಆಗ್ಬೇಕು. ಆ ಥರ ಮಾಡ್ಕೊಂಡಾದ್ಮ್ಯಾಗ ಈಗ ಆಗೇನು ನೀವು ರುಬ್ಬಿಟ್ಕೊಂಡಿದ್ರಲ್ಲ ಪೇಸ್ಟ್ ಅದನ್ನಷ್ಟು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲೇ ನಾವು ಮ್ಯಾಗ ಉಪ್ಪು ಹಿಟ್ಟಿಗೆ ಹಾಕಿಲ್ಲ. ಯಾಕಂದರೆ ಇದ್ರೊಳಗೆ ಪೇಸ್ಟ್ನಾಗ ಆಗಲೇ ನಾವು ಉಪ್ಪು ಹಾಕಿದ್ವಿ. ಅದರ ಸಂಬಂಧ ಹಿಟ್ಟಿಗೆ ನಾವು ಉಪ್ಪು ಹಾಕಿಲ್ಲ. ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದು ಪೇಸ್ಟ್ ಆಗಲಿ ಮತ್ತು ಹಿಟ್ಟಾಗಲಿ ಒಂದಕ್ಕೊಂದು ಜೊತೆ ಕರೆಕ್ಟಾಗಿ ಬೆರ್ತಿರ್ಬೇಕು. ಉಪ್ಪು ಖಾರ ಹಿಟ್ಟಿನ ತುಂಬ ಆಗಿರ್ಬೇಕು. ಅಷ್ಟು ಚಲೋ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಕೈತಿ ಒಂದೊಂದು ಕಡೆ ಉಪ್ಪು ಒಂದೊಂದು ಕಡೆ ಖಾರ ಹಿಂಗೆ ಅನಿಸೋದಿಲ್ಲ. ಎಲ್ಲ ಈವನ್ಲಿ ಟೇಸ್ಟ್ ಬರ್ತೈತಿ. ಅದ್ರ ಸಂಬಂಧ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಕೈತಿ. ಈಗ ಅದೇ ಜಾರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡೀನಿ. ಯಾಕಂದ್ರೆ ಜಾರ್ ಅಂದ್ಮ್ಯಾಗ ತಳಗೆ ಸ್ವಲ್ಪ ಇರ್ತೈತಿ ಅದು ಪೇಸ್ಟ್. ಅದರ ಸಂಬಂಧ ಅದ್ರ ನೀರು ಹಾಕ್ಕೊಂಡು ಅದೇ ನೀರನ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೀವು ಬೇಕಂದ್ರೆ ಬೇರೆ ಫ್ರೆಶ್ ವಾಟರ್ ತೊಗೊಂಡು ಕ್ಯಾಸ ನಾದ್ಕೋಬೋದು, ನಡಿತೈತಿ. ಈಗ ಇದನ್ನು ಕರೆಕ್ಟಾಗಿ ನಾದ್ಕೋಬೇಕು. ಇಲ್ಲಿ ನೋಡ್ಬೋದು ಚಪಾತಿ ಹಿಟ್ಟಿಗಿಂತ ನೀವು ಸ್ವಲ್ಪ ಮಿದುವಾಗಿ ನಾದ್ಕೊಂಡು ಈ ಥರ ಮ್ಯಾಗ ನೀರು ಹಾಕಿಟ್ಕೋಬೇಕು. ಇದಕ್ಕೆ ಸ್ವಲ್ಪ ಹಾಕೋರಿ, ಜಾಸ್ತಿ ಹಾಕೋಬೇಡ್ರಿ. ಯಾಕಂದ್ರೆ ಇದು ರಾತ್ರಿ ಪೂರ್ತಿ ಇಡಬೇಕಲ್ಲ. ಅದ್ರ ಸಂಬಂಧ ಸ್ವಲ್ಪ ನೆನೆದ್ರೆ ಚಲೋ ಇರ್ತೈತಿ. ಇಲ್ಲಿ ನೋಡ್ಬೋದು ನೀವು ಬೆಳಿಗ್ಗೆ ಎದ್ದು ಕೂಡಲೇ ಇದು ಎಷ್ಟು ಚಲೋ ಆಗೈತಿ ಅಂಥೇಳಿ. ಹಿಂಗೆ ಜಗ್ಗಿದ್ರೆ ಎಲ್ಲೂ ಕಟ್ ಆಗಬಾರ್ದು ಹಿಟ್ಟು. ಆ ಥರ ನೀವು ಅದನ್ನು ಮಾಡ್ಕೋಬೇಕು. ಅದನ್ನು ನೀವಾಗಲೇ ಕೈಲೇ ಕಟ್ ಮಾಡಿ ತಗೋಬೇಕು. ಅಲ್ಲಿ ಮಟನೂ ಅದು ಒಟ್ಟು ಹಿಟ್ಟು ಕಟ್ ಆಗಬಾರ್ದು. ಇದು ಆ ಥರ ಆಗಿರ್ಬೇಕು. ಅಷ್ಟು ಚಲೋ ಅದನ್ನು ನೀವು ನಾದ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಯಾಕೆ ಬಿಡ್ಬೇಕು ಅದನ್ನು. ಈಗ ಕೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಕಾದಾದ್ಮ್ಯಾಗ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಕೈಯಾಗೆ ತಟ್ಕೊಂಡು ಸುಡು ಎಣ್ಣೆಗೆ ಹಾಕ್ಕೋಬೇಕು. ಎಣ್ಣೆ ಪೂರ್ತಿ ಕಾದಿರ್ಬೇಕು ರೀ, ನೆನ್ಪಿಟ್ಕೋಬೇಕು ನೀವು ಇದನ್ನು. ಯಾಕಂದ್ರೆ ಎಣ್ಣೆ ಪೂರ್ತಿ ಕಾದಿರ್ಲಿಕ್ಕಂದ್ರೆ ಉಬ್ಬಂಗಿಲ್ಲದ. ಇಲ್ಲಿ ನೋಡ್ಬೋದು ನಾನು ಒಣ್ಣೆಗೆ ಹಾಕಿದ್ದೆ ಸ್ವಲ್ಪ ಎಣ್ಣೆ ಜಾಸ್ತಿ ಕಾದಿಲ್ಲ. ಅದ್ರ ಸಂಬಂಧ ಸ್ವಲ್ಪ ಉಬ್ಲಿಲ್ಲದ. ಆದ್ರೆ ಉಳ್ದಿದ್ದು ಕರೆಕ್ಟಾಗಿ ಎಣ್ಣೆ ಕಾದಾದ್ಮ್ಯಾಗ ಮಸ್ತ್ ಉಬ್ತಾವೆ ಇವು ಹಿಟ್ಟು. ನಾನು ತೋರಿಸ್ತೀನಿ ನಿಮಗೆ ಮುಂದೆ. ಇದ್ರ ಮ್ಯಾಗ ಈ ಥರ ಸೌಟ್ಲೆ ಹಿಂಗೆ ಮಾಡೋದ್ಲಿಂತ ಏನಾಕೈತಿ ಉಬ್ಬತೈತಿ. ಅಂದ್ರೆ ಅದು ಎಣ್ಣೆಯಾಗ ಮುಣಗ್ದಾಗ ಒಮ್ಮೆ ಇರ್ಲಿಕ್ಕಂದ್ರೆ ನೀವೇಂತನ ಎಣ್ಣೆ ಇದ್ರ ಮ್ಯಾಗ ಹಾಕಿದಾಗ ಒಮ್ಮೆ ಏನಾಕೈತಿ ಉಬ್ಬತೈತಿ. ಅದ್ರ ಸಂಬಂಧ ಈ ಥರ ಮಾಡ್ಕೊತಾ ಇರ್ಬೇಕು. ಅವು ಕರೆಕ್ಟಾಗಿ ಉಬ್ಬೇಕಂದ್ರೆ ಈಗ ಒಂದು ಸೈಡ್ ನಿಮ್ಗೆ ಬೇದೈತಿ ಅಂತ ಗೊತ್ತಾದ್ಮ್ಯಾಗ ಅದನ್ನು ಇನ್ನೊಂದು ಸೈಡ್ ಹಾಕ್ಕೊಂಡು ಕ್ಯಾಸ ಈಗ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು ತೋರಿಸ್ತೇನೆ ನೋಡಿರಿ ನಾನು ಎಷ್ಟು ಚಲೋ ಉಬ್ತೈತೆ ಅಂತ. ಇಲ್ಲಿ ನೋಡ್ಬೋದು ಎಣ್ಣೆ ಕಾದಿದ್ದಕ್ಕೆ ಒಣ್ಣೆಗೆ ಹಾಕಿದ ಕೂಡಲೇ ಪೂರ್ತಿ ಬಬ್ಬಲ್ಸ್ ಬಂತ. ಒಣ್ಣೆದಕ್ಕೆ ಹಂಗೆ ಆಗಲಿಲ್ಲ, ನೀವು ನೋಡ್ಬೋದಿತ್ತು. ಅದೇ ಥರ ಇಲ್ಲಿ ನಾನು ಇನ್ನೊಂದು ತಟ್ಕೋತೀನಿ. ಈಗ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಉಬ್ಬಾಕತೈತಿ ಅಂಥೇಳಿ. ಅದ್ರ ಮ್ಯಾಗ ಎಣ್ಣೆ ಹಾಕೋದ್ರಿಂದ ಇಲ್ಲಿ ನೋಡಿದ್ರಿನ ಎಷ್ಟು ಚಲೋ ಉಬ್ತೈತಿ ಅಂಥೇಳಿ. ಇದೇ ಥರ ನೀವು ಅಷ್ಟು ಮಾಡ್ಕೋಬೇಕಾಕೈತಿ. ಆದ್ರೇನು ಎಣ್ಣೆ ಮಾತ್ರ ಒಣ್ಣೆಗೆ ಪೂರ್ತಿ ಚೆಂದಾಗ ಕಾಯಿಸಿಟ್ಕೋಬೇಕಾಕೈತಿ. ಅಂದ್ರೆ ಮಸ್ತ್ ಉಬ್ತಾವೆ ಇವು. ಅಲ್ಲಿ ಮಟ್ಟ ಉಬ್ಬಂಗಿಲ್ಲ ನೀವು ಎಷ್ಟು ಇದು ಮಾಡಿದ್ರು. ಇದನ್ನು ಮಾಡಬೇಕಾದ್ರೆ ಪೂರ್ತಿ ಹೈ ಫ್ಲೇಮ್ದಾಗ ಮಾಡ್ಬೇಕು. ನೆನಪಿಟ್ಕೋಬೇಕು ನೀವು ಇದನ್ನು ಪೂರ್ತಿ ಹೈ ಫ್ಲೇಮ್ದಾಗ. ಇಲ್ಲೇ ಇನ್ನೊಂದು ಹಾಕ್ಬೇಕಂದ್ರೆ ಸೌಟ್ಲೆ ಇದು ಮಣ್ಣೆಗೆ ಹಾಕಿದ್ದು ಇಟ್ಕೊಂಡು ಅದು ಸ್ವಲ್ಪ ಬಬಲ್ಸ್ ಬಂದಾದ್ಮ್ಯಾಗ ಬಿಟ್ಟರೆ ನಡಿತೈತಿ. ಇಲ್ಲಿಕ್ಕಂದ್ರೆ ಒಂದಕ್ಕೊಂದು ಅಂಟ್ಕೋತಾವೆ ಇವು. ಅದ್ರ ಸಂಬಂಧ ಈಗ ಇದು ಒಂದು ಸೈಡ್ ಬೇದೈತಿ. ಇದನ್ನು ಹೊಳ್ಸಾಕೊಂಡೆ ಈಗ ನಾನು ನೋಡ್ಬೋದು ನೀವು ಎಷ್ಟು ಚಲೋ ಬ್ರೌನ್ ಕಲರ್ ಐತಿ ಅಂಥೇಳಿ.
ಇಷ್ಟು ಕಲರ್ ಬಂದಾದ್ಮ್ಯಾಗ ಈಗ ಇದನ್ನು ತಗೊಂಬಿಡೋಣ. ನಾವು ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಐತಿ ಅಂಥೇಳಿ. ಇದೇ ಥರ ನೀವು ಅಷ್ಟು ಮಾಡ್ಕೋಬೇಕಾಕೈತಿ. ಇದನ್ನು ನೋಡೋಣ ಬರ್ರಿ. ಈಗ ನಾನು ಮಾಡಿದ್ದು ಎಷ್ಟು ಚಲೋ ಬಂದಾವ ಅಂತ ತೋರಿಸ್ತೀನಿ. ನೋಡ್ಬೋದು ನೀವು ಎಲ್ಲಾನು ಎಷ್ಟು ಚಲೋ ಉಬ್ಬ್ಯಾವ ಅಂಥೇಳಿ. ಎಲ್ಲಾದ್ರೂ ಕಲರು ಅಷ್ಟು ಮಸ್ತ್ ಐತಿ ಮತ್ತು ತಿನ್ನೋಕೆ ಅಷ್ಟು ಚಲೋ ಇರ್ತಾವೆ ರೀ ಇವು. ಚಾ ಜೊತೆ ಆದರೂ ತಿನ್ನೋಕೆ ಅಷ್ಟು ಚಲೋ ಇರ್ತೈತಿ. ಮೊಸರಿನಾಗ ಎದ್ಕೊಂಡು ತಿನ್ನೋದಾದರೂ ಅಷ್ಟು ಚಲೋ ಇರ್ತೈತಿ. ಮತ್ತು ನೀವು ಸ್ವಲ್ಪ ಖಾರ ಜಾಸ್ತಿ ತಿಂತೀರಿ ಅಂದ್ರೆ ಹಸಿ ಖಾರ ಮತ್ತು ಮೊಸರು ಹಾಕ್ಕೊಂಡು ತಿನ್ನೋಕೆ ಇನ್ನೂ ಚಲೋ ಇರ್ತೈತಿ ರೀ. ಅದ್ರ ಚಾ ಜೊತೆ ಜಾಸ್ತಿ ತಿಂತಾರೆ ನಮ್ಮ ಕಡೆ ಮಂದಿ ಎಲ್ಲ. ಟೇಸ್ಟ್ ಮಾತ್ರ ಇದ್ರದ್ದು ಅಲ್ಟಿಮೇಟ್ ಇರ್ತೈತಿ ರೀ. ಎಷ್ಟು ಚಲೋ ಇರ್ತೈತಿ ಅಂತಂದ್ರೆ ಎಷ್ಟು ತಿಂದರೂ ಸಾಕಾಗಂಗಿಲ್ಲ ಇವು, ಅಷ್ಟು ಚಲೋ ಇರ್ತೈತಿ. ಮತ್ತು ನಮ್ಮ ಕಡೆ ಇವನ್ನೆಲ್ಲ ಹೆಚ್ಚ ಹೋಳಿ ಹುಣ್ಣಿಮೆಗೆ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗೆಲ್ಲ ಕರಿತಿರ್ತಾರೆ. ನೀವು ಈ ಥರ ಒಮ್ಮೆ ಮನ್ಯಾಗ ಟ್ರೈ ಮಾಡ್ಕೊಂಡು ನೋಡಿರಿ ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.